ಕೆಎಸ್ಆರ್ಟಿಸಿ ಬಸ್ನಲ್ಲಿಯೇ ಪ್ರಯಾಣಿಕರನ್ನ ಜ್ಯೂಸ್ ಗ್ಯಾಂಗ್ ಸುಲಿಗೆ ಮಾಡಿದೆ. ಜ್ಯೂಸ್ನಲ್ಲಿ ಮತ್ತು ಬರುವ ಪದಾರ್ಥವನ್ನ ಮಿಕ್ಸ್ ಮಾಡಿ ಪ್ರಜ್ಞೆ ತಪ್ಪಿಸಿ ಕೃತ್ಯವನ್ನ ಎಸಗಿದ್ದಾರೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರುತ್ತಿದ್ದ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ಸಂಜೀವ್ ಕೋತ್ಗೆ ಮತ್ತು ಬರುವ ಪದಾರ್ಥವನ್ನ ನೀಡಿ ಬಂಗಾರದ ಚೈನ್, ಬ್ಯಾಗ್, ಪರ್ಸ್ ಕದ್ದು ಪರಾರಿಯಾಗಿದ್ದಾರೆ. ಸದ್ಯ ಅಸ್ವಸ್ಥರಾಗಿರುವ ಪ್ರಯಾಣಿಕ ಸಂಜೀವ್ ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಬ್ಬ ಅನಾಮಿಕನಿಂದ ಇಬ್ಬರ ಪ್ರಜ್ಞೆ ತಪ್ಪಿಸಿ ಕೃತ್ಯ ಎಸಗಿದ್ದಾನೆ. ದೂರು ನೀಡುವ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ಸಂಜೀವ್ ಸ್ನೇಹಿತರು ಹಂಚಿಕೊಂಡ್ರು. ಅವರ ನಿನ್ನೆ ಬೆಳಗ್ಗೆ ಹುಬ್ಬಳ್ಳಿ ಹೋಗ್ಯಾರ್ರಿ. ಹುಬ್ಬಳ್ಳಿ ಹೋಗಿದ್ರು. ಹುಬ್ಬಳ್ಳಿಯಿಂದ ಸಾಯಂಕಾಲ 7:30 ಬಸ್ ಕೂತಾರಲ್ಲಿ ಹುಬ್ಬಳ್ಳಿ ಬಸ್ ಅಂತ ಹಿಡ್ಕೊಂಡು ಬೆಳಗಾವಿ ಬರತ್ತಿದ್ರು. ನಡು ಹದಿಯಾಗ ಯಾರೋ ಬಾಳೆಹಣ್ಣು ಕೊಟ್ಟರು ತಿನ್ನಕ್ಕೆ. ಮತ್ತು ಬಾಳೆಹಣ್ಣು ಕೊಟ್ಟ ತಿನ್ನಿಸಿದ ನಂತರ ಜ್ಯೂಸ್ ಕೊಟ್ಟಿದ್ರು. ಜ್ಯೂಸ್ ಕೊಟ್ಟ ನಂತರ ಅವ್ರಿಗೆ ಪ್ರಜ್ಞೆ ತಪ್ಪಿದ ನಂತರ ಕೊಳ್ಳಾಗಿನ ಚೈನ, ಕಿಶಾಗಿನ ರೊಕ್ಕ ಇದನ್ನೆಲ್ಲ ತೊಗೊಂಡು ಮತ್ತು ರಾತ್ರಿ KSRTC ಅವ್ರು ಬಸ್ನವ್ರು ಯಾಕೆ ಕೆಳಗಿನ ಇಬ್ಬರು ಮಂದಿನ ತಂದು ಇಲ್ಲಿ ಸಿವಿಲ್ದಾಗ ಅಡ್ಮಿಟ್ ಮಾಡ್ಯಾರ. ಅಡ್ಮಿಟ್ ಮಾಡಿದಂತ ಏನೈತಿ, ರಾತ್ರಿ ನಾವು ಆ ಕಡೆ ಹುಡುಕ್ಯಾಡೋದ ಮಾಡೋದ. ನಾವು ಅವ್ರ ಫ್ರೆಂಡ್ ಹುಕ್ಕೇರಿಂದ ನಾವು ಬೆಳಗ್ಗೆ 6 ಗಂಟೆಗೆ ಬಂದ ನಂತರ KSRTC ಹೋಗಿ ಅಲ್ಲಿ ಇನ್ಕ್ವೈರಿ ಮಾಡಿದೆವು. ಇನ್ಕ್ವೈರಿ ಮಾಡಿದ ನಂತರ ಅವ್ರ ಇಂಥ ಫೋಟೋ ಐತಿ ಹಿಂಗೆ ತೋರಿಸ್ಬಿಡಿಗೆ ಹಾಗೆ ನಾವು ಸಿವಿಲ್ದ ಅಡ್ಮಿಟ್ ಮಾಡಿದೇವ್ರಿ ಮತ್ತು ಸಿವಿಲ್ಗೆ ಹೋಗ್ರಿ ಅಂತಂದ್ರೆ ಸಿವಿಲ್ಗೆ ಇಲ್ಲಿ ಬೆಳಗ್ಗೆ ಬಂದ ನಂತರ ಇಲ್ಲಿ ನಮಗೆ ಗುರುತಾಯಿತು. ಇಲ್ಲಿ ಬಂದ ಕಿಸಿಂದ ಹೀಗೆಲ್ಲ ಆಗೈತಿ. ಈಗ ಮತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ನಾವು ಮುಂದೆ ಬೇರೆ ಕಡೆ ಹೋಗ್ತೀವಿ. ಅವ್ರು ಇಬ್ಬರು ಇದ್ದಿರಂತಾರೆ. ಇಬ್ಬರು ಒಳಗೆ ಒಬ್ರಿಗೆ ಸೀರಿಯಸ್ ಆಗಿತ್ತು. ಅವ್ರು ಬೇರೆ ಕಡೆ ಓದಾರ ಅವ್ರನ್ನ ರಾತ್ರಿ ನಾನು ಇದು ಮತ್ತು ಒಂದು ಸ್ವಲ್ಪ ಮ್ಯಾಟ್ರ್ ಒಂದು ಸ್ವಲ್ಪ ಇದು ತಂದುಬಿಟ್ಟು ಇಲ್ಲೇ ಬಿಟ್ಟಿದ್ದಾರೆ. ಏನೂ ಇಲ್ಲ ಏನು ಪರಿಚಯ ಇಲ್ಲ, ಏನಿಲ್ಲ, ಏನೂ ಇಲ್ಲ ರೀ. ಬಾಳೆಹಣ್ಣು ತಿನ್ನಿಸಿರ್ತಾರೆ. ಬಾಳೆಹಣ್ಣು ಒತ್ತಾಯ ಮೇರೆಗೆ ಬಾಳೆಹಣ್ಣು ತಿನ್ನಿಸಿರ್ತಾರೆ ಮತ್ತು ಜ್ಯೂಸ್ ಕುಡಿಸಿರ್ತಾರೆ. ರೊಕ್ಕಂತೂ ಏನು ಹೋಗುದ್ನೇ ಅವ್ರು ರೊಕ್ಕ ಓದಿದ್ರು. ಒಂದು ಎಷ್ಟು ಓದಿದ್ರು ಏನು ಗೊತ್ತಿಲ್ಲ. ಬುಕ್ ಸ್ಟಾಲ್ ಐತ್ರಿ ಅವ್ರದ್ದು. ಬುಕ್ ಸ್ಟಾಲ್ ಸಂಬಂಧ ಏನೈತಿ ಅಮೌಂಟ್ ಓದಿರ್ತಾರೆ ಅವ್ರು. ಮತ್ತು ಅಮೌಂಟ್ ಕೊಟ್ಟ ಕಿಸಿಂದ ಖಾಲಿ ಆದ್ರೂ ಒಂದು 4-5 ಸಾವಿರ ರೂಪಾಯಿ ಏನು ಇರ್ಬೋದು ನನ್ನ ಪ್ರಕಾರ. ಸಂಜೀವ್ ಕುಮಾರ್ ಭೀಮಪ್ಪ ಖೋತ್ ಹುಕ್ಕೇರಿ ಚೈನ್ ತೊಗೊಂಡಾರ್ರಿ. ಅದು ಬಸ್ ಅಂದ್ರೆ ಏನೈತಿ ನಮಗೆ ಅದು ಗುರುತಿಲ್ಲ ರೀ. ಯಾಕಂದ್ರೆ ಹುಬ್ಬಳ್ಳಿ ಟು ಬೆಳಗಾವಿ ಇದೇ ಬಸ್ ನಾವು ಲೆಕ್ಕ ಹಾಕೋರು. ಯಾಕಂದ್ರೆ ನಾವು 7 ಗಂಟೆಗೆ ನಾವು ಕಾಲ್ ಮಾಡಿದೆವು. ನಾ ಬರ್ತನೂ ಮತ್ತು 9-10 ಗಂಟೆದಾಗ ರೀಚ್ ಹಾಕೋಣಂತ ನಮ್ಗೆ ಹೇಳಿದ್ರು ಅವರು. ಪೇಷಂಟ್ ಈಗ ಪ್ರಜ್ಞೆ ಬಂದೈತ್ರಿ. ಒಂದು ಸ್ವಲ್ಪ ಅಷ್ಟರ ಮಟ್ಟಿಗಿಲ್ಲ. ಇನ್ನೊಂದು ಸ್ವಲ್ಪ ಕೈಕಾಲು ನಡ್ಯಾಕ ಮಾಡಕ್ಕೆ ಕೈ ಹಿಡ್ಕೊಂಡು ನಡಿಬೇಕಾಗಿ ಐತಿ. ಹಾಂ ಇಲ್ಲ ಕೊಟ್ಟಿಲ್ಲ, ಅದೇನು ಕೊಟ್ಟಿಲ್ಲ. ಹಿಂಗೆ ಇಬ್ಬರು ಮಂದಿ ಮಾಡಿದ್ರೆ ಅದು ಇಬ್ಬರು ಮಂದಿಯಾಗ ಒಬ್ಬರು ಮಂದಿ ಸೀರಿಯಸ್ ಆಗಿದ್ರೆ ಅವ್ರು ಎಲ್ಲಿ ಕೇಳಿಗೆ ಓದಾರತ್ತಾರೆ. ನಮ್ಮ ಹೆಸರು ಸುರೇಶ್ ದುಂಡಪ್ಪ ಉಪಾಸೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.